ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಬಿಸಿಲ ಆರ್ಭಟ. ಜಿಲ್ಲೆಯಲ್ಲಿ ಬತ್ತಿ ಹೋಗಿದೆ ಬಹುತೇಕ ಜೀವನವಿದೆ. ಶಿರಸಿ ಶಾಲ್ಮಲಾ ನದಿ ಬತ್ತಿದ ಪರಿಣಾಮ ಜನರಿಗೆ ಸಂಕಷ್ಟ ಎದುರಾಗಿದೆ. ಅಕ್ಕಪಕ್ಕದ ಹಳ್ಳಿಗಳ ಜನರಿಗೆ ಕುಡಿಯೋ ನೀರಿಗೂ ತತ್ವಾರ. ಅಂತರ್ಜಲ ಮಟ್ಟ ಕುಸಿದಿದೆ. 17 ಗ್ರಾಮದಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಶಾಲ್ಮಲಾ ನದಿಯಲ್ಲಿ ನೀರಿಲ್ಲದೆ ಕೃಷಿ ಚಟುವಟಿಕೆಗಳಿಗೂ ಕೂಡ ವಿಘ್ನ ಎದುರಾಗಿದೆ. ನದಿಯಲ್ಲಿ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಸಂಕಷ್ಟ ಎದುರಾಗಿರೋದು. ಕಾಡಿನಿಂದ ನಾಡಿನತ್ತ ಪ್ರಾಣಿ ಪಕ್ಷಿಗಳು ಬರ್ತಾ ಇದೆ. ಪ್ರಾಣಿ ಪಕ್ಷಿಗಳಿಗೋಸ್ಕರ ಕೃತಕ ನೀರಿನ ವ್ಯವಸ್ಥೆಯನ್ನ ಅರಣ್ಯ ಇಲಾಖೆ ಮಾಡಿದೆ. ನದಿ ತೀರದಲ್ಲಿ 2,000ಕ್ಕೂ ಹೆಚ್ಚು ಹೆಕ್ಟೇರ್ ಅಡಿಕೆ ತೋಟ ಇದೆ. ಶಾಲ್ಮಲಾ ನದಿಯೇ ಶಿರಸಿ ಭಾಗದ ರೈತರಿಗೆ ಪ್ರಮುಖ ನೀರಿನ ಮೂಲ. ಈಗ ಇದೇ ನದಿ ಬತ್ತು ಹೋಗಿದೆ. ಪರಿಣಾಮ ಸಹಸ್ರಲಿಂಗ ದರ್ಶನಕ್ಕೆ ಬರೋ ಪ್ರವಾಸಿಗರಿಗೂ ಕೂಡ ಬೇಸರ ಆಗಿದೆ. ಅಂತರ್ಜಲ ಮಟ್ಟ ಕುಸಿದಿರೋದ್ರಿಂದ ಈ ಭಾಗದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಸಿಲ ಆರ್ಭಟ ಹೆಚ್ಚಾಗ್ತಾ ಇದೆ. ನದಿ ತೊರೆಗಳು ಬತ್ತಿ ಹೋಗ್ತಾ ಇದೆ. ಇಲ್ಲಿ ಸಹಸ್ರಲಿಂಗ ತುಂಬ ಫೇಮಸ್ ಇರೋದ್ರಿಂದ ನೋಡೋಣ ಅಂತ ಬಂದ್ವಿ. ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಪ್ರಸಿದ್ಧಿ ಇರೋ ಪ್ಲೇಸು ಅಂತ ಎಲ್ಲ ಹೇಳಿದ್ರಿಂದ ನೋಡೋಕ್ಕಂತಲೇ ಬಂದ್ವಿ. ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ಫುಲ್ ನೀರೆಲ್ಲ ಒಣಗೋಗಿರೋದು ನೋಡಿ ತುಂಬ ಬೇಜಾರಾಯಿತು. ಅದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು ಕೂಡ. ನೀರು ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಮತ್ತು ಪ್ಲೇಸು ಒಳ್ಳೆ ಪ್ಲೇಸು ಮತ್ತು ತುಂಬ ಪ್ರಸಿದ್ಧಿ ಇರೋವಂಥದ್ದು. ಈಗ ಬೇಜಾರಾಯಿತು ನಾವು ನೋಡಿ, ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ. ಆ್ಯಕ್ಚುಲಿ ಇಲ್ಲಿ ಸಹಸ್ರಲಿಂಗ ತುಂಬ ಫೇಮಸ್ ಇರೋದ್ರಿಂದ ನೋಡೋಣ ಅಂತ ಬಂದ್ವಿ. ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಪ್ರಸಿದ್ಧಿ ಇರೋ ಪ್ಲೇಸು ಅಂತ ಎಲ್ಲ ಹೇಳಿದ್ರಿಂದ ನೋಡೋಕ್ಕಂತಲೇ ಬಂದ್ವಿ. ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ಫುಲ್ ನೀರೆಲ್ಲ ಒಣಗೋಗಿರೋದು ನೋಡಿ ತುಂಬ ಬೇಜಾರಾಯಿತು. ಅದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು ಕೂಡ. ನೀರು ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.